ನಮ್ದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತೇವಂತೆ. ಇವತ್ತು ಮೂಡಲ್ಗಿಂದ ನೀಲಕಂಠ ಕಪ್ಪಲಗುತ್ತಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೋಕಾಕ್ದಿಂದ ಅಮರನಾಥ್ ಜಾರಕಿಹೊಳಿ ಅವ್ರಿ, ರಾಮದುರ್ಗದಿಂದ ಶ್ರೀಕಾಂತ್ ಡವನ್ ಅವ್ರಿ, ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ, ಆಮೇಲೆ ನಮ್ಮ ಇತರದ ಇನ್ನೊಂದು ಬೆಳಗಾಂದಿಂದಾರೆ ನಿಮಗೆ ಭಾಳ ಅದ ಕುತೂಹಲಿತ ಎಲ್ಲ ಕೇಳ್ತಿದ್ರಿ. ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಾರೆ. ಅದರ್ಸಿಂದ ಚಂದ್ರಾ ಶೆಟ್ಟಿ ಅವರು ಸ್ಪರ್ಧೆ ಮಾಡತ್ತಾರೆ. ಈಗ ಎಲ್ಲಾನು ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ವಿ. ಆದ್ರೆ ಅದರ್ಶ ನಿಮಗೆ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ಸುಮಾರು 6 ಜನ ಆಕಾಂಕ್ಷಿ ಇದ್ದಾರೆ ಅದ್ರೊಳಗೆ. ಅಂದ್ರೆ ಅದ್ರೊಳಗೂ ಮಾಂತೇಶ್ ಕೌಟಗಿಮಠ ಅವರಿದ್ರಿ, ರಾಜೇಂದ್ರ ಅಂಕಿಲ್ಗೆ ಅವರಿದ್ರು, ಗುರು ಮೆಟಗೂಡ್ ಅವರಿದ್ರು, ಪಂಚಲ್ಗೌಡ ಇದ್ರು. ಹಿಂಗೆಲ್ಲರೂ ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂದೆ ಸರಿಯುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು. ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ. ಅದಕ್ಕೆ ಎಲ್ಲ ಹಿರಿಯರು ಕೂಡಿ ಚಂದ್ರಾ ಶೆಟ್ಟಿಯವ್ರನ್ನ ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಡಿಸಿಷನ್ ತೊಗೊಂಡು ನಾಮಿನೇಷನ್ ಮಾಡಿದ್ವಿ. 6 ಜನ ಇವತ್ತು ಮನ್ 7 13 ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ. 19ಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ, ನಮ್ಮ ಪ್ಯಾನಲ್ ಗೆದ್ದು DCC ಬ್ಯಾಂಕ್ 5 ವರ್ಷ ಆಡಳಿತ ಚುನಾವಣೆ ನೀಡ್ಕೊಂತ ಸಂಪೂರ್ಣವಾದಂಥ ವಿಶ್ವಾಸ ಐತೆ. ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನೆ ರೀ. ಸೊ ಭಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಇರ್ತಾರೆ. ಖರೆ ಇಲ್ಲಿ ಕೆಲವೊಂದು ಜನ ಏನು ಮಾಡತ್ತಾರ ಅಂದ್ರೆ ರೀ, ಎಲ್ಲಿ ಅನ್ಅಪೋಸ್ ಆಗ್ತಿಲ್ಲ ರೀ, ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಇದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರ. ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತಾರ. ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ, ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ. ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ತೈತೆ. ಅದು ಅವ್ರಿಗೂ ಗೊತ್ತೈತೆ, ನಮಗೂ ಗೊತ್ತೈತೆ. ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ರೀ, ಸೊ ಎಲ್ಲರೂ ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ. ನೀವು ಆಮೇಲೆ ನಮ್ಮ ಕಡೆ ಬರ್ರಿ, ನಿಮ್ಮ ಕಡೆ ಬರ್ರಿ ಅಂತೇಳಿ, ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರೋ ಏನು ಮಾಡೋಕ್ಕಾಗ ಅಲ್ಲ. ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ. ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ, ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ. ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದು. ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರು ನಾವೇನು 13 ಸೀಟ್ ಚುನಾವಣೆ ಮಾಡೇ ಮಾಡ್ತೀವಿ, ಗೆಲ್ತೀವಿ, ಬಹುಮತ ಇಡ್ತೀವಿ. ಅದಕ್ಕೆ ಹಿಂಗೆಲ್ಲ ನಡೆದೈತೆ ಪಾಲಿಟಿಕ್ಸ್ ಅದು.